ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಮ್ಮ ದೇಶದ ಬಿಗ್ಗೆಸ್ಟ್ 10,000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹೊಂದಿರುವಂಥ ರಿಯಲ್ಮಿ P4 ಪವರ್ ಸ್ಮಾರ್ಟ್ಫೋನ್ ಇದೆ. ನಾವಿವತ್ತು ಈ ಸ್ಮಾರ್ಟ್ಫೋನಿಂದು ಬ್ಯಾಟ್ರಿ ಡ್ರೈನ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ. ಲಿಟ್ರಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಅಂದರೆ ಪವರ್ ಬ್ಯಾಂಕ್ ಲೆವೆಲ್ನ ಬ್ಯಾಟ್ರಿ ಅಂತ ಅನ್ಬೋದು. ಫಸ್ಟ್ ಆಫ್ ಆಲ್, ಈ ಫೋನಿಂದ ನಾವು ಬೇರೆ ಫೋನ್ನ ಚಾರ್ಜ್ ಮಾಡ್ಬೋದಾ? ಎಷ್ಟು ಚಾರ್ಜ್ ಮಾಡ್ಬೋದು? ಬ್ಯಾಟ್ರಿ ಡ್ರೈನ್ ಮಾಡಿದ್ರೆ ಎಷ್ಟೊತ್ತು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ? ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಾವು ಈ ಫೋನಿಂದ ಇನ್ನೊಂದು ಫೋನ್ನ ಚಾರ್ಜ್ ಮಾಡಿದ್ರೆ ಎಷ್ಟು ಚಾರ್ಜ್ ಮಾಡ್ಬೋದು? ಈ ಫೋನಲ್ಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಮ್ಮ ಹತ್ರ ಇನ್ನೊಂದು ಫೋನ್ ಇದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ. ಇದರಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಈ 10,000 mAh ಕೆಪಾಸಿಟಿ ಫೋನಿಂದ ಈ ಫೋನ್ನ ಚಾರ್ಜ್ ಮಾಡಿದ್ರೆ ಎಷ್ಟು ಚಾರ್ಜ್ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ನಾವೇನು ಮಾಡಿದ್ವು ಅಂತ ಅಂದರೆ, ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾನ ಕಂಪ್ಲೀಟಾಗಿ ಡ್ರೈನ್ ಮಾಡಿದ್ವು, 0% ಬ್ಯಾಟ್ರಿ ಮಾಡಿದ್ವು ಮತ್ತು ಈ ರಿಯಲ್ಮಿ P4 ಪವರ್ನ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ವು. ಸೊ USB Type-C ಕೇಬಲಿಂದ ಕನೆಕ್ಟ್ ಮಾಡಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ವು. ಆಯಿತಾ, ನೀವು ನಂಬಲ್ಲ, ಈ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನು 50% ಚಾರ್ಜ್ ಆಗೋದಕ್ಕೆ ತಗೊಂಡಂಥ ಟೈಮು ಲಿಟ್ರಲಿ 1 ಗಂಟೆ 46 ನಿಮಿಷ. ಹೆವಿ ಸ್ಲೋ ಆಗಿ ಚಾರ್ಜ್ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ 22-27 ವ್ಯಾಟಲ್ಲಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ, ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಅಂತ. ನಮಗೇನೋ ಅಷ್ಟು ಫಾಸ್ಟಾಗಿ ಚಾರ್ಜ್ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ಈ ಸ್ಯಾಮ್ಸಂಗ್ ಫೋನು 50% ಚಾರ್ಜ್ ಆಗಿದ್ದಾಗ ಈ ಒಂದು ರಿಯಲ್ಮಿ ಲಿಟ್ರಲಿ 40% ಬ್ಯಾಟ್ರಿಯನ್ನು ಕಳ್ಕೊಂಡಿತ್ತು. ಅಂದರೆ ಈ ಫೋನ್ 50% ಚಾರ್ಜ್ ಮಾಡೋದಕ್ಕೆ ಈ ಒಂದು ಸ್ಮಾರ್ಟ್ಫೋನ್ 40% ಚಾರ್ಜನ್ನು ಕಳ್ಕೊಂಡಿತ್ತು. ಆಯಿತಾ, ಸೊ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಈ ಸ್ಯಾಮ್ಸಂಗ್ ಫೋನು 100% ಚಾರ್ಜ್ ಆಗೋದಕ್ಕೆ ತಗೊಂಡಂಥ ಸಮಯ 3 ಗಂಟೆ 50 ನಿಮಿಷ. ಹೆವಿ ಸ್ಲೋ ಚಾರ್ಜ್, ಬಟ್ ಸ್ಟಿಲ್ 100% ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾನ ಚಾರ್ಜ್ ಮಾಡ್ತು. ಈ ಸ್ಯಾಮ್ಸಂಗ್ ಫೋನು ಫುಲ್ ಚಾರ್ಜ್ ಆಗಿದ್ದಾಗ ಈ ರಿಯಲ್ಮಿ P4 ಪವರಲ್ಲಿ ಬ್ಯಾಟ್ರಿ ಉಳ್ಕೊಂಡಿದ್ದು 12%, ಬಟ್ ಸ್ಟಿಲ್ 12% ಬ್ಯಾಟ್ರಿ ಇನ್ನೂ ಉಳ್ಕೊಂಡಿದೆಯಲ್ಲ, ಅದು ದೊಡ್ಡ ವಿಷಯ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಫೋನ್ ತೊಗೋತೀವಿ, ಮೋಟ್ರೋಲಾ ಸಿಗ್ನೇಚರ್ ಫೋನ್ ತೊಗೊಂಡು, ಅದು ಕೂಡ 5,000 mAh ಕೆಪಾಸಿಟಿ ಬ್ಯಾಟ್ರಿ, ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ 0 ಆಗೋ ಅಷ್ಟರಲ್ಲಿ ಮೋಟ್ರೋಲಾ 7% ಚಾರ್ಜ್ ಆಗಿತ್ತು. ಆಯಿತಾ, ನಾಟ್ ಬ್ಯಾಡ್. ಆಯಿತಾ, ಏನಂದರೆ ಇದರಲ್ಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂದ ತಕ್ಷಣ 5,000 mAh ಕೆಪಾಸಿಟಿದು 2 ಫೋನ ಚಾರ್ಜ್ ಮಾಡುತ್ತೆ ಅಂತ ಅನ್ನೋದಕ್ಕಾಗೋದಿಲ್ಲ. ಆಯಿತಾ, ಆ ಥರ ಈ ಪವರ್ ಬ್ಯಾಂಕ್ಗಳು ಮತ್ತು ಫೋನ್ಗಳ ಕೆಲಸವನ್ನು ಮಾಡಲ್ಲ. ಚಾರ್ಜ್ ಆಗೋ ಟೈಮಲ್ಲಿ ಎಲೆಕ್ಟ್ರಿಸಿಟಿ ತುಂಬ ಲಾಸ್ ಆಗುತ್ತೆ. ಆಯಿತಾ, ಸೊ ಅದರಲ್ಲಿ ಎಷ್ಟೋ ಪವರ್ ಹೋಗ್ಬಿಡುತ್ತೆ ಮತ್ತು ಈ ಫೋನ್ ಕೂಡ ರನ್ ಆಗಬೇಕಲ್ವಾ, ಅಲ್ಲೇ ಎಷ್ಟೋ ಪವರ್ ಹೋಗ್ಬಿಟ್ಟಿರುತ್ತೆ. ಬಟ್ ಸ್ಟಿಲ್ ಈ ಸ್ಯಾಮ್ಸಂಗ್ S25 ಅಲ್ಟ್ರಾನ ಫುಲ್ ಚಾರ್ಜ್ ಮಾಡ್ತಲ್ಲ, ಅದೇ ನೆಕ್ಸ್ಟ್ ಲೆವೆಲ್ ಅಂತೀನಿ. ಅದಲ್ಲದೆ ಇನ್ನೊಂದು ಫೋನ್ನ ಕೂಡ 7% ಚಾರ್ಜ್ ಮಾಡುತ್ತೆ. ಪವರ್ ಬ್ಯಾಂಕ್ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಅನ್ಬಿಲಿಯಬಲ್. ಆದರೂ ಕೂಡ ನೋಡಿ ಎಷ್ಟು ತಿನ್ನಾಗಿದೆ ಈ ಸ್ಮಾರ್ಟ್ಫೋನ್ ಅಂತ ಅನ್ಸೋದೇ ಇಲ್ಲ. ಈ ಫೋನಲ್ಲಿ 10,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ. ಒಂದೇನಪ್ಪ ಅಂದರೆ, ಎರಡನೇ ಫೋನ್ ಏನು ಚಾರ್ಜ್ ಮಾಡ್ತೀವಿ ಅದು 7% ಆಗೋದಕ್ಕೇ 1.5 ಗಂಟೆ ಟೈಮ್ ತೊಗೊಂಡಿದೆ. 7%ಗೆ 1.5 ಗಂಟೆ ಟೈಮ್. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಬೂಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಂತು. ಸೊ 7% ಆಗೋ ಅಷ್ಟರಲ್ಲಿ 1.5 ಗಂಟೆ ಟೋಟಲ್. ಈ ಎರಡೂ ಫೋನ್ಗಳನ್ನು ನಾವಿಷ್ಟು ಚಾರ್ಜ್ ಮಾಡೋದಕ್ಕೆ ಈ ಫೋನ್ ತೊಗೊಂಡಂಥ ಟೈಮು 5 ಗಂಟೆ 19 ನಿಮಿಷ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಈ ಸ್ಮಾರ್ಟ್ಫೋನನ್ನು ಅವರೇ ಕೊಟ್ಟಿರುವಂಥ 80 ವ್ಯಾಟ್ ಚಾರ್ಜರ್ನಲ್ಲಿ ಅವ್ರದ್ದೇ USB Type-C ಕೇಬಲ್ನಲ್ಲಿ ಚಾರ್ಜ್ ಮಾಡಿದ್ರೆ ಎಷ್ಟು ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅದನ್ನು ಕೂಡ ಟ್ರೈ ಮಾಡಿದ್ವು. ಈ ಸ್ಮಾರ್ಟ್ಫೋನು 0ಇಂದ 50% ಚಾರ್ಜ್ ಆಗೋದಕ್ಕೆ ತಗೊಂಡಂಥ ಟೈಮು 65 ನಿಮಿಷ. 65 ನಿಮಿಷ. ನೆಕ್ಸ್ಟು 90% ಚಾರ್ಜ್ ಆಗೋದಕ್ಕೆ 1 ಗಂಟೆ 45 ನಿಮಿಷ ತಗೊಳುತ್ತೆ. ಆಮೇಲೆ 100% ಚಾರ್ಜ್ ಆಗೋದಕ್ಕೆ 2 ಗಂಟೆ 11 ನಿಮಿಷ ಟೈಮ್ ತೊಗೊಳುತ್ತೆ. ಹೆವಿ ಸ್ಲೋ ಚಾರ್ಜ್ ಏನೂ ಅಲ್ಲ, ಬ್ಯಾಟ್ರಿ ತುಂಬ ದೊಡ್ಡದಾಗಿದೆ. ಸೊ ಕಂಪ್ಲೀಟ್ ಚಾರ್ಜ್ ಮಾಡೋದಕ್ಕೆ 2 ಗಂಟೆ 11 ನಿಮಿಷ ಆಗುತ್ತೆ. ನೆಕ್ಸ್ಟು ಈ ಎರಡೂ ಸ್ಮಾರ್ಟ್ಫೋನ್ಗಳದ್ದು ಬ್ಯಾಟ್ರಿ ಡ್ರೈನ್ ಟೆಸ್ಟನ್ನು ಮಾಡೋಣ. ಆಯಿತಾ, ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ನಿಮ್ಗೆ ರೆಫರೆನ್ಸಿಗೆ ಇಡ್ತೀನಿ. ಇದರಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಇದನ್ನು ನಾವು ನಾರ್ಮಲಿ ಯೂಸ್ ಮಾಡಿದರೆ ಎಷ್ಟು ಬ್ಯಾಟ್ರಿ ಬರುತ್ತೆ, ಎಷ್ಟೊತ್ತು ಬರುತ್ತೆ, ಅದೇ ಯೂಸೇಜನ್ನು ನಾವು ಈ ಫೋನಲ್ಲಿ ಮಾಡಿದ್ರೆ 10,000 mAh ಕೆಪಾಸಿಟಿ ಬ್ಯಾಟ್ರಿ ಫೋನಲ್ಲಿ ಮಾಡಿದ್ರೆ ಎಷ್ಟೊತ್ತು ಬರುತ್ತೆ. ನಾವು ಈ ಟೆಸ್ಟಲ್ಲಿ ಏನೆಲ್ಲ ಯೂಸ್ ಮಾಡ್ತೀವಿ ಅಂತ ಅಂದರೆ 3 ಸಲ ಬ್ಯಾಕ್ ಟು ಬ್ಯಾಕ್
ಅಂತುತು ಬೆಂಚ್ ಮಾರ್ಕ್ ಸ್ಕೋರನ್ನು ಈ ಎರಡೂ ಫೋನ್ಗಳಲ್ಲಿ ಟೆಸ್ಟ್ ಮಾಡ್ತೀವಿ. ಅದಾದಮೇಲೆ 2 ಗಂಟೆ 4K ವಿಡಿಯೋನ ಪ್ಲೇ ಮಾಡ್ತೀವಿ ಬ್ಯಾಕ್ ಟು ಬ್ಯಾಕ್. 2 ಗಂಟೆ ವಿಡಿಯೋ ಪ್ಲೇ ಆದಮೇಲೆ 30 ನಿಮಿಷ 4K 30 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ತೀವಿ ಎರಡರಲ್ಲೂ ಕೂಡ. ಅದಾದಮೇಲೆ 30 ನಿಮಿಷ ಸಬ್ವೇ ಸರ್ಫರ್ನಲ್ಲಿ ಗೇಮನ್ನು ಆಡ್ತೀವಿ. ಸೊ ಬ್ಯಾಕ್ ಟು ಬ್ಯಾಕ್ ಇದು ಕಂಪ್ಲೀಟ್ ಆದ ತಕ್ಷಣ ಮೊದಲನೇ ಲ್ಯಾಪು, ಎರಡನೇ ಲ್ಯಾಪ್, ಬ್ಯಾಕ್ ಟು ಬ್ಯಾಕ್ ಅದೇ ರಿಪೀಟು. ಸೊ ಎಲ್ಲಿ ತನಕ ಈ ಎರಡು ಫೋನ್ಗಳು ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಲ್ಲಿ ತನಕ ಈ ಒಂದು ಮೆಥಡ್ನ ರಿಪೀಟ್ ಮಾಡ್ತೀವಿ ಆಯಿತಾ. ಎಷ್ಟು ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಬನ್ನಿ ಚೆಕ್ ಮಾಡೋಣ. ಈ ಟೆಸ್ಟ್ ಮಾಡೋ ಟೈಮಲ್ಲಿ ನಾವು ವೈಫೈ ಒಂದನ್ನು ಆನ್ ಮಾಡಿರ್ತೀವಿ, ಉಳಿದಿದ್ದೆಲ್ಲ ಆಫ್ ಆಗಿರುತ್ತೆ. ಮತ್ತು ಈ ಎರಡರಲ್ಲೂ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ಸು ಮತ್ತು ವಾಲ್ಯೂಮ್ ಕೂಡ 100% ಇರುತ್ತೆ. ಸೊ ಬನ್ನಿ ಟೆಸ್ಟನ್ನು ಶುರು ಮಾಡೋಣ. ಮೊದಲನೇ ರೌಂಡಿಂದು ಮೊದಲನೇ ಟೆಸ್ಟ್ 3 ಸಲ ಅಂತದ್ದು ಬೆಂಚ್ ಮಾರ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಸ್ಯಾಮ್ಸಂಗ್ ಫೋನು 51 ನಿಮಿಷ ಮಾತ್ರ ಟೈಮ್ ತೊಗೊಂತು. ಆದರೆ ಈ ರಿಯಲ್ಮಿ ಫೋನು 1 ಗಂಟೆ 11 ನಿಮಿಷ ಟೈಮ್ ತೊಗೊಂತು. ಯಾಕೆ ಅಂದರೆ ಸ್ಯಾಮ್ಸಂಗ್ ಫೋನಲ್ಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ, ಅದರಿಂದ ಇದು ಬೇಗನೆ ಫಿನಿಷ್ ಮಾಡಿಬಿಡ್ತು ಆಯಿತಾ. ಬಟ್ ಬ್ಯಾಟ್ರಿ ಡ್ರೈನ್ ಆಗಿದ್ದು ಸ್ಯಾಮ್ಸಂಗ್ ಫೋನು ಮೊದಲನೇ ರೌಂಡಲ್ಲೇ 83% ಬಂದಿತ್ತು. ಅಂದರೆ ಹತ್ತತ್ರ 17% ಬ್ಯಾಟ್ರಿ ಡ್ರೈನ್ನ ಮಾಡ್ಕೊಂಡಿತ್ತು. ಈ ಕಡೆ ರಿಯಲ್ಮಿ ಏನು ಕಡಿಮೆ ಇಲ್ಲ, 11% ಬ್ಯಾಟ್ರಿ ಡ್ರೈನ್ನ ಸ್ಟಾರ್ಟಿಂಗೇ ಮಾಡ್ಕೊಂಡ್ಬಿಡ್ತು. ಇನ್ನು ನೆಕ್ಸ್ಟ್ ಎರಡನೇ ರೌಂಡು 2 ಗಂಟೆಗಳ ಕಾಲ 4K ವಿಡಿಯೋನ ಪ್ಲೇ ಮಾಡುವಂಥದ್ದು. ಈ ರೌಂಡ್ ಫಿನಿಶ್ ಆಗುವಷ್ಟರಲ್ಲಿ ಸ್ಯಾಮ್ಸಂಗ್ ಫೋನಲ್ಲಿ ಬರೀ 52% ಬ್ಯಾಟ್ರಿ ಮಾತ್ರ ಇದ್ದಿದ್ದು. 52% ಮೀಡಿಯಾ ಕನ್ಸಂಪ್ಷನ್ಗೇ ಈ ಒಂದು ಸ್ಯಾಮ್ಸಂಗ್ ಫೋನು ಹೆವಿ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡ್ತಾ ಇದೆ. ಇನ್ನು ಈ ಕಡೆ ರಿಯಲ್ಮಿ P4 ಪವರ್ನಲ್ಲಿ ಈ ರೌಂಡ್ ಕಂಪ್ಲೀಟ್ ಆಗುವಷ್ಟರಲ್ಲಿ 73% ಬ್ಯಾಟ್ರಿ ಇತ್ತು. ಮುಂದಿನ ಟೆಸ್ಟಲ್ಲಿ 4K 30 FPS ವಿಡಿಯೋನ 30 ನಿಮಿಷ ರೆಕಾರ್ಡ್ ಮಾಡಬೇಕಾಗಿತ್ತು. ಸೊ ಈ ಟೆಸ್ಟ್ ಎಂಡ್ ಆಗುವಷ್ಟರಲ್ಲಿ 30 ನಿಮಿಷ ನಂತರ ಸ್ಯಾಮ್ಸಂಗ್ ಫೋನಲ್ಲಿ ಉಳಿದಿರುವಂಥ ಬ್ಯಾಟ್ರಿ ಬರೀ 40%. ಈ ರಿಯಲ್ಮಿ ಫೋನಲ್ಲಿ ಉಳಿದಿರುವಂಥ ಬ್ಯಾಟ್ರಿ 69%. ಇನ್ನು ಈ ರೌಂಡಿಂದು ಕೊನೆ ಟೆಸ್ಟು ಗೇಮಿಂಗ್ ಟೆಸ್ಟು. ಸಬ್ವೇ ಸರ್ಫರ್ ಗೇಮನ್ನು 30 ನಿಮಿಷ ಆಡ್ತೀವಿ. ಸೊ ಈ ರೌಂಡ್ ಎಂಡ್ ಆಗುವಷ್ಟರಲ್ಲಿ ಈ ಸ್ಯಾಮ್ಸಂಗ್ ಫೋನಲ್ಲಿ ಉಳ್ಕೊಂಡಂಥ ಬ್ಯಾಟ್ರಿ 34%. ನಂತರ ರಿಯಲ್ಮಿನಲ್ಲಿ 66%, ಆಲ್ಮೋಸ್ಟ್ ಡಬಲ್ ಬ್ಯಾಟ್ರಿ ಇನ್ನೂ ರಿಯಲ್ಮಿನಲ್ಲಿ ಉಳ್ಕೊಂಡಿತ್ತು. ಅಲ್ಟಿಮೇಟ್ಲಿ ಎರಡೂ ಕೂಡ ಮೊದಲನೇ ಲ್ಯಾಪನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತು. ಎರಡನೇ ಲ್ಯಾಪು ಮತ್ತೊಮ್ಮೆ ಸೇಮ್ ಟೆಸ್ಟನ್ನು ರಿಪೀಟ್ ಮಾಡ್ತೀವಿ. ಮೊದಲನೇ ಟೆಸ್ಟು ಬರೀ 1 ಸಲ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ತೀವಿ. ಯಾಕೋ ಸ್ಯಾಮ್ಸಂಗು ತುಂಬ ಬೇಗ ಕೈ ಕೊಡೋ ರೀತಿ ಕಾಣ್ತಾ ಇದೆ. ಸ್ಯಾಮ್ಸಂಗ್ ಫೋನು ಮೊದಲನೇ ಟೆಸ್ಟ್ 1 ಸಲ ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಆದಮೇಲೆ ಉಳಿದಿರುವಂಥ ಬ್ಯಾಟ್ರಿ ಬರೀ 26%, ರಿಯಲ್ಮಿನಲ್ಲಿ 62% ಇತ್ತು. ನೆಕ್ಸ್ಟ್ ಟೆಸ್ಟು 2 ಗಂಟೆ 4K ವಿಡಿಯೋನ ಪ್ಲೇ ಮಾಡುವಂಥ ಟೆಸ್ಟು. ಈ ಟೆಸ್ಟನ್ನು ಶುರು ಮಾಡ್ತೀವಿ. ಈ ಟೆಸ್ಟ್ ಶುರು ಮಾಡಿ 1 ಗಂಟೆ 33 ನಿಮಿಷ 4K ವಿಡಿಯೋ ಪ್ಲೇ ಆಗಿರುತ್ತೆ. ಆ ಟೈಮಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಕಣ್ಮುಚ್ಕೊಳ್ಳುತ್ತೆ, ಡೆಡ್ ಆಗುತ್ತೆ, 0%, ಕಂಪ್ಲೀಟ್ ಡ್ರೈನ್ ಆಗುತ್ತೆ. ಸೊ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಈ ಒಂದು ಟೆಸ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ ತಗೊಂಡಂಥ ಟೈಮು 5 ಗಂಟೆ 42 ನಿಮಿಷ. 5000 mAh ಕೆಪಾಸಿಟಿ ಬ್ಯಾಟ್ರಿಗೆ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. 5 ಗಂಟೆ 42 ನಿಮಿಷ. ಸೊ ಈ ರಿಯಲ್ಮಿ ಸ್ಮಾರ್ಟ್ಫೋನು ಕಂಪ್ಲೀಟಾಗಿ 2 ಗಂಟೆ 4K ವಿಡಿಯೋನ ಪ್ಲೇ ಮಾಡುತ್ತೆ. ಸೊ ಈ ಟೆಸ್ಟ್ ಎಂಡ್ ಆಗುವಷ್ಟರಲ್ಲಿ ಈ ರಿಯಲ್ಮಿ P4 ಪವರ್ ಸ್ಮಾರ್ಟ್ಫೋನಲ್ಲಿ 42% ಬ್ಯಾಟ್ರಿ ಇರುತ್ತೆ. ಮುಂದಿನ ಟೆಸ್ಟ್ಗೆ ಹೋಗ್ತೀವಿ. 30 ನಿಮಿಷ 4K 30 FPS ವಿಡಿಯೋನ ರೆಕಾರ್ಡ್ ಮಾಡುವಂಥ ಟೆಸ್ಟು. ಸೊ ಈ ಒಂದು ಟೆಸ್ಟ್ ಎಂಡ್ ಆಗುವಷ್ಟರಲ್ಲಿ ಈ ರಿಯಲ್ಮಿ ಫೋನಲ್ಲಿ 37% ಬ್ಯಾಟ್ರಿ ಇರುತ್ತೆ. ನೆಕ್ಸ್ಟ್ ಟೆಸ್ಟಿಗೆ ಹೋಗ್ತೀವಿ. ಕೊನೆ ಟೆಸ್ಟು ಎರಡನೇ ರೌಂಡಿಂದು 30 ನಿಮಿಷ ಸಬ್ವೇ ಸರ್ಫರ್ ಗೇಮನ್ನು ಆಡುವಂಥ ಟೆಸ್ಟು. ಇದನ್ನು ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುತ್ತೆ. ಸೊ ಇದು ಎಂಡ್ ಆಗುವಷ್ಟರಲ್ಲಿ ಎರಡನೇ ಲ್ಯಾಬ್ ಕಂಪ್ಲೀಟ್ ಆಗುವಷ್ಟರಲ್ಲಿ 34% ಬ್ಯಾಟ್ರಿ ಇರುತ್ತೆ. ಇನ್ನೂ ಕ್ರೇಜಿ ಮಾತ್ರ. ಮೂರನೇ ಲ್ಯಾಪಿಗೆ ಈ ಒಂದು ರಿಯಲ್ಮಿ ಎಂಟರ್ ಆಗುತ್ತೆ. ಸೊ ಮೊದಲನೇ ರೌಂಡ್ ಮತ್ತೆ ರಿಪೀಟು, 1 ಸಲ ಅಂಥದ್ದು ಬೆಂಚ್ ಮಾರ್ಕ್ ಟೆಸ್ಟನ್ನು ಮಾಡ್ತೀವಿ ಆಯಿತಾ. ಸೊ ಇದು ಎಂಡ್ ಆಗುವಷ್ಟರಲ್ಲಿ ಈ ರಿಯಲ್ಮಿ ಫೋನಲ್ಲಿ 30% ಬ್ಯಾಟ್ರಿ ಉಳ್ಕೊಳ್ಳುತ್ತೆ. ಎರಡನೇ ಟೆಸ್ಟು 2 ಗಂಟೆ 4K ವಿಡಿಯೋನ ಪ್ಲೇ ಮಾಡುವಂಥದ್ದು. ಈ ಒಂದು ಟೆಸ್ಟ್ ಎಂಡ್ ಆಗುವಷ್ಟರಲ್ಲಿ 9% ಬ್ಯಾಟ್ರಿ ಇರುತ್ತೆ. ಮೂರನೇ ಟೆಸ್ಟು 30 ನಿಮಿಷ 4K 30 FPS ವಿಡಿಯೋನ ರೆಕಾರ್ಡ್ ಮಾಡುವಂಥದ್ದು. ಈ ಒಂದು ಟೆಸ್ಟನ್ನು ಕೂಡ ಸರ್ವೈವ್ ಆಗುತ್ತೆ. ಇದು ಎಂಡ್ ಆಗುವಷ್ಟರಲ್ಲಿ 3% ಬ್ಯಾಟ್ರಿ ಇರುತ್ತೆ. ನೆಕ್ಸ್ಟು
ಈ ಸಬ್ವೆ ಸರ್ಫರ್ ಗೇಮನ್ನು 30 ನಿಮಿಷ ಆಡ್ತೀವಿ. ಈ ಟೈಮಲ್ಲಿ ಈ ರಿಯಲ್ಮಿ ಫೋನು ಕಣ್ಣು ಮುಚ್ಕೊಳತ್ತೆ. ಸೊ ಗೇಮನ್ನು ಶುರು ಮಾಡಿ 19 ನಿಮಿಷ 40 ಸೆಕೆಂಡಿಗೆ ಈ ರಿಯಲ್ಮಿ 0% ಕಂಪ್ಲೀಟಾಗಿ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಗೆಸ್ ಮಾಡಿ ಈ ಸ್ಮಾರ್ಟ್ಫೋನು ಈ ಬ್ಯಾಟ್ರಿ ಡ್ರೈನ್ ಟೆಸ್ಟಲ್ಲಿ ಎಷ್ಟು ಗಂಟೆ ಬಂದಿರ್ಬೋದು ಅಂತ. ಆಲ್ರೆಡಿ ಸ್ಕ್ರೀನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಲಿಟ್ರಲಿ 11 ಗಂಟೆ 16 ನಿಮಿಷಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಈ ಟೆಸ್ಟಲ್ಲಿ ಕೊಟ್ಟಿದೆ. ಅನ್ಬಿಲಿಯಬಲ್ ಅಂತೀನಿ ಆಯಿತಾ. ಸೊ ಅದು ಕೂಡ ಇಂಟೆನ್ಸಿವ್ ಟೆಸ್ಟನ್ನು ಮಾಡಿದ್ದೀವಿ, ಅಂತೂ ಬೆಂಚ್ ಮಾರ್ಕನ್ನು ಮಾಡಿದ್ದೀವಿ, ಗೇಮು ಮತ್ತು 4K 30 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡಿದ್ದೀವಿ. ಎಲ್ಲ ಇಂಟೆನ್ಸ್ ಮಾಡಿ ಕೂಡ ಸುಮಾರು 11 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಅಂತ ಅಂದರೆ ಅನ್ಬಿಲಿಯಬಲ್ ಆಯಿತಾ. ನಮಗೆ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ. ನಂಗೆ ಅನ್ನಿಸ್ತಂಗೆ ಒಂದು ನಾರ್ಮಲ್ ಯೂಸರಿಗೆ 2 ದಿನ ಕಣ್ಣು ಮುಚ್ಕೊಂಡು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅನ್ಬಿಲಿಯಬಲ್. ಪ್ರೀವಿಯಸ್ಲಿ ಕೂಡ ನಾವು ಬ್ಯಾಟ್ರಿ ಟೆಸ್ಟನ್ನು ಮಾಡಿದ್ವು, ಸಿಮಿಲರ್ ಟೆಸ್ಟು ಆಯಿತಾ. ಅಂತೂ ಎಲ್ಲ 3 ಸಲ ಟೆಸ್ಟ್ ಮಾಡಿದ್ವು. ಅದನ್ನು ಮಾಡಿದಾಗ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ ಆ್ಯಕ್ಚುಲಿ ಬರೀ 4 ಗಂಟೆ 55 ನಿಮಿಷ ಬಂದಿತ್ತು. ನಿಮ್ಮ ಕಂಪ್ಯಾರಿಸನಿಗೆ ಹೇಳ್ತಾ ಇದ್ದೀನಿ. ಆಪಲ್ ಐಫೋನ್ ಏರು, ಸೊ ಅದು 4 ಗಂಟೆ 42 ನಿಮಿಷ ಬಂದಿತ್ತು. OnePlus 13 6000 mAh ಕೆಪಾಸಿಟಿ ಬ್ಯಾಟ್ರಿ, ಅದು 5 ಗಂಟೆ 59 ನಿಮಿಷ ಬಂದಿತ್ತು. ಮತ್ತು ಐಕೋ Z10 ಅದರಲ್ಲಿ 7300 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು. ಸೊ ಈ ಫೋನಲ್ಲಿ 9 ಗಂಟೆ 8 ನಿಮಿಷ ಬಂದಿತ್ತು. ಸೊ ಇದು ಹೈಯೆಸ್ಟ್ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ತುಂಬ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಟ್ಟಿರುವಂಥ ಸ್ಮಾರ್ಟ್ಫೋನ್ ಮತ್ತು ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಕೂಡ ಹೌದು. 11 ಗಂಟೆ 16 ನಿಮಿಷ ಕ್ರೇಜಿ ಅಂತೀನಿ ಆಯಿತಾ. ಸೊ ಬ್ಯಾಟ್ರಿಗೋಸ್ಕರ ಕಣ್ಣು ಮುಚ್ಕೊಂಡು ಈ ಫೋನ್ನ ಪರ್ಚೇಸ್ ಮಾಡ್ಬೋದು. ಒಂದೇನಪ್ಪ ಅಂದರೆ 24-25 ಸಾವಿರ ರೂಪಾಯಿ ಇದೆ, ಬೆಲೆ ಏನು ಕಡಿಮೆ ಇಲ್ಲ. ನೋಡಿ, ನಿಮಗೆ ಬ್ಯಾಟ್ರಿ ಪ್ರಿಯಾರಿಟಿ ಅಂದರೆ ಪ್ರೈಸ್ ಓಕೆ ಆಯಿತು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಸೊ ಇದಿಷ್ಟು ಈ ಬ್ಯಾಟ್ರಿ ಡ್ರೈನ್ ಟೆಸ್ಟ್. ಲಿಟ್ರಲಿ ಅಪ್ರಾಕ್ಸಿಮೇಟ್ಲಿ 11ರಿಂದ 12 ಗಂಟೆ ಕೂತ್ಕೊಂಡು ಈ ಟೆಸ್ಟನ್ನು ಮಾಡಿದ್ದೀವಿ. ಈಸಿ ಅಲ್ಲ ಆಯಿತಾ. 12 ಗಂಟೆ ಟೇಬಲ್ ಮುಂದೆ ಕೂತ್ಕೊಂಡು ಈ ಟೆಸ್ಟನ್ನು ನೋಡ್ಕೊಂಡು ಎಲ್ಲ ಫೋನ್ ಕಟ್ಟನ್ನು ನೋಡ್ಕೊಂಡು ಟೈಮ್ ನೋಟ್ ಡೌನ್ ಮಾಡ್ಕೊಳ್ಳೋದು ಈಸಿ ಅಲ್ಲ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.